ಏನ್ ಆನಂದ್, ಏನೋ ಹೇಳ್ಬೇಕು ಅಂದೆ, ಸುಮ್ಮನೆ ಇದೆಯಾ? ಏನ್ ವಿಷಯ? ಅದೇನು ಅಂದ್ರೆ ಚಿನ್ನ, ನನ್ನ ತಲೆಗೆ ಒಂದು ಯೋಚನೆ ಬಂತು, ನನಗೆ ಓಕೆ ಅನ್ನಿಸ್ತು. ಅದನ್ನ ಗಿಳಿನ ತಲೆಗೆ ಹಾಕಿದೆ, ಅವನಿಗೂ ಓಕೆ ಅನ್ನಿಸ್ತು. ಈಗ ಆ ವಿಷಯನ ನಿನ್ ತಲೆಗೆ ಹಾಕ್ತೀನಿ, ನಿನಗೂ ಓಕೆ ಅನ್ಸ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಸೂಪರ್. ಪೀಠ್ಗೆ ಹಾಕಿದ್ ಸಾಕು, ಮೊದ್ಲು ವಿಷಯ ಏನು ಅಂತ ಹೇಳು. ಅದನ್ನ ಕೇಳಿ ಒಪ್ಕೋಬೇಕಾ ಇಲ್ವಾ ಅಂತ ಯೋಚನೆ ಮಾಡ್ತೀನಿ. ನೀವು ಗಂಡಸನ್ನ ನಂಬಕ್ಕಾಗಲ್ಲಪ್ಪ. ಸ್ವಲ್ಪ ಏಮಾರಿದ್ರು ಅಂಗೈನಲ್ಲೇ ಅಮೇರಿಕನ್ ತೋರಿಸ್ಬಿಡ್ತೀರಾ. ಆ ಥರ ಏನಿಲ್ಲ ಕಣೆ, ಇದು ಕ್ರಿಮಿನಲ್ ಅಲ್ಲ, ಪಕ್ಕ ಸಿವಿಲ್ ಮ್ಯಾಟ್ರು. ನೇರ ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ ನೋಡು. ಈಗ ಗೆಳೆಯನ ಮನೆಗೆ ನಂಬಿಕಸ್ತರು ಯಾರಾದ್ರೂ ಬೇಕು ಕೆಲ್ಸಕ್ಕೆ ಅಂತ ಹೇಳಿದೆ ಅಲ್ವಾ? ನಮ್ಮ ಸುಧಾನೇ ಇದ್ದಾಳಲ್ಲ, ಅವಳಿಗಿಂತ ನಂಬಿಕಸ್ತರು ಬೇಕೇನೆ. ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮ ಸುಧಾ ಅಂತ ಟ್ಯಾಗ್ ಲೈನ್ ಕೊಡ್ಬೋದು. ಪಕ್ಕ ಟ್ರಸ್ಟೆಡ್ ಬ್ರ್ಯಾಂಡ್. ಇವಳನ್ನ ಅಲ್ಲಿ ಕೆಲ್ಸಕ್ಕೆ ಕಳ್ಸಿದ್ರೆ ಹೇಗೆ ಅಂತ ನನ್ಗನ್ನಿಸ್ತು. ನನ್ನ ಅಭಿಪ್ರಾಯ ಈ ತರ ಇದೆ. ನಿನ್ನ ಅಭಿಪ್ರಾಯ ಏನು? ನನ್ನ ಯೋಚನೆ ಕರೆಕ್ಟ್ ಇದೆ ತಾನೆ? ಯೋಚನೆ ಏನೋ ಸರಿ ಇದೆ, ಆದ್ರೆ ಸುಧಾನ್ ಕಳ್ಸ್ಕೊಡೋ ಪ್ಲಾನ್ ಅಂತೂ ಸರಿ ಇಲ್ಲ. ನಾನಂತೂ ಇದಕ್ ಬಿಲ್ಕುಲ್ ಒಪ್ಪಲ್ಲ, ಚಾನ್ಸೇ ಇಲ್ಲ. ಅಲ್ಲ ಆನಂದ್, ಸುಧಾ ನಮ್ಗಳ ಜೊತೆ ಅಷ್ಟೊಂದು ಹೊಂದ್ಕೊಂಡಿದ್ದಾಳೆ, ನಮ್ಮಲ್ಲೇ ಒಬ್ಳಾಗಿದ್ದಾಳೆ. ಊರೆಲ್ಲ ದುರ್ಬಿನ್ ಹಾಕೊಂಡು ಹುಡ್ಕಿದ್ರು ಅಂತವ್ರು ಸಿಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಚಿನ್ನ ಇವಳನ್ನ ಅಲ್ಲಿ ಕಳಿಸ್ಬೇಕು ಅಂತ ನಾನು ಯೋಚನೆ ಮಾಡಿದ್ದು. ಇವಳ ಅವಶ್ಯಕತೆ ಅಲ್ಲಿ ತುಂಬಾ ಇದೆ ಕಣೆ. ಅಲ್ಲದೆ ಅದಕ್ಕೆ ಬೇರೆ ಹುಷಾರಿಲ್ಲ, ಮಲ್ಲಿ ಒಬ್ಳೆ ನೋಡ್ಕೋತಾ ಇದ್ದಾಳೆ. ಅವಳಿಗೆ ಯಾರಾದ್ರೂ ಹೆಲ್ಪ್ ಬೇಕಲ್ವಾ? ಪಾಪ ಮಲ್ಲಿ. ಇವಳು ಅಲ್ಲಿಗೆ ಹೋದ್ರೆ ಸರಿ ಅನ್ಸುತ್ತೆ ಕಣೆ. ಅವಳದು ತಾಯಿ ಕರಳು, ಅದಕ್ಕೆ ನಾ ತನ್ನವ್ರ ತರನೇ ನೋಡ್ಕೋತಾಳೆ. ಅಂದ್ಮೇಲೆ ಸುಧಾ ಅಲ್ಲಿಗೆ ಹೋಗೋದೇ ಸರಿ ಅಲ್ವೇನೆ? ನೀನ್ ಹೇಳೋದೇನೋ ಸರಿನೇ, ಆದ್ರೆ ಆದ್ರೆಗಿದ್ರೆ ಅಂತ ಏನು ಹೇಳ್ಬೇಡ ಪ್ಲೀಸ್. ಒಪ್ಕೊಳ್ಳೆ, ಗೆಳೆಯನ್ಗೆ ಹೆಲ್ಪ್ ಆಗುತ್ತೆ ಕಣೆ. ಏನ್ ಮಾಡೋದು, ಗೆಳೆಯ ಅಂತ ಬೇರೆ ಹೇಳ್ತಿದ್ಯಾ. ಸರಿ, ಥ್ಯಾಂಕ್ ಯು. ಅಂತೂ ಬಿಲ್ಲು ಪಾಸ್ ಆಯ್ತಲ್ಲ. ಅಣ್ಣ ಇದೇನೇ ಅಪ್ಪಣ್ಣ ಇದು? ನೆನೆದವರ ಮನದಲ್ಲಿ ಅಂತ ಅಮ್ಮ, ನಿನ್ ಬಗ್ಗೆನೆ ಮಾತಾಡ್ತಾ ಇದ್ವಿ. 100 ವರ್ಷ ಆಯ್ತು ನಿನಗೆ. ನನ್ ಬಗ್ಗೆನಾ? ಏನ್ ವಿಷಯ ಅಣ್ಣ? ಸುಧಾ, ನಿನಗೆ ಬಂಪರ್ ಆಫರ್ ಸಿಗೋ ತರ ಮಾಡ್ತೀವಮ್ಮ. ಇದಕ್ಕಿಂತ ಒಳ್ಳೆ ಜಾಗ, ಒಳ್ಳೆ ಸಂಬಳ, ಒಂಥರ ಪ್ರಮೋಷನ್ ಅಂತ ಬೇಕಾದ್ರೂ ಅನ್ಕೋ. ಇನ್ಮೇಲೆ ನೀನು ಇಲ್ಲಿ ಕೆಲಸ ಮಾಡೋ ಹಾಗಿಲ್ಲ, ಅಲ್ಲಿ ಕೆಲಸ ಮಾಡಬೇಕು. ಅಂದ್ರೆ ಇನ್ಮೇಲೆ ನಿನ್ ಡ್ಯೂಟಿ ಇಲ್ಲಲ್ಲಮ್ಮ, ಅಲ್ಲಿ. ಯಾಕಣ್ಣ, ನಾನಿಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಅದಕ್ಕೆ ನನಗೆ ಇಲ್ಲಿಂದ ಪ್ರಮೋಷನ್ ಅದು ಇದು ಅಂತ ಸಾಗಕ್ ನೋಡ್ತಿದ್ದೀರಾ? ಅಯ್ಯೋ, ನಿನ್ನಂತ ಅಪರಂಜಿನ ಯಾರಾದ್ರೂ ಕಳ್ಕೊಳಕ್ ಇಷ್ಟಪಡ್ತಾರಾ? ನೀನ್ ತುಂಬಾ ಒಳ್ಳೆಯವಳಮ್ಮ. ಅದೇನು ಅಂದ್ರೆ ಆ ಮನೆಗೆ ಒಬ್ಬರು ನಂಬಿಕಸ್ತರ ಅವಶ್ಯಕತೆ ತುಂಬಾ ಇದೆಯಮ್ಮ. ಅದಕ್ಕೆ ನಿನ್ನ ಅಲ್ಲಿ ಕಳಿಸ್ತಾ ಇರೋದು. ಇದೊಂಥರ ನಮ್ಮಲ್ಲೇ ಆಗ್ತಾ ಇರೋ ಟ್ರಾನ್ಸ್ಫರ್ ಅಂತ ಬೇಕಾದ್ರೂ ಅನ್ಕೋಬಹುದು. ಸರಿ ಅಣ್ಣ, ಆದ್ರೆ ಈಗ ನಾನು ಕೆಲಸ ಮಾಡ್ಬೇಕಿರೋದು ಯಾರ ಮನೇಲಣ್ಣ? ಅಯ್ಯೋ, ನೀನು ಒಪ್ಕೊಂಡಿದ್ದ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಯಾರ ಮನೆಗೆ ಅಂತ ಹೇಳಲ್ಲ ನೋಡು. ಅಮ್ಮ, ಈಗ ನೀನು ಹೋಗ್ಬೇಕಾಗಿರೋದು ಯಾರ ಮನೆಗೆ ಗೊತ್ತಾ? ನಮ್ಮ ಬಾಸ್ ಕಮ್ ಗೆಳೆಯ ಗೌತಮ್ ದಿವಾನ್ ಮನೆಗೆ. ಆಮೇಲೆ ನೀನ್ ಅಲ್ಲಿಗೆ ಹೋದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಕಣಮ್ಮ. ನೀನ್ ಇಲ್ಲಿ ಹೇಗೆ ಒಳ್ಳೆ ಕೆಲಸ ಮಾಡಿ ನಮ್ಮ ಮನ್ಸನ್ನೆಲ್ಲ ಗೆದ್ದು, ಅದೇ ತರ ಅಲ್ಲೂ ಕೆಲಸ ಮಾಡಿ ಅವ್ರ ಮನ್ಸನ್ನ ಗೆಲ್ಬೇಕು. ನೀನ್ ಗೆಲ್ತೀಯ ಬಿಡು, ಆ ನಂಬಿಕೆ ನಮಗಿದೆ. ನಿನ್ ಒಳ್ಳೆತನ ಒಂಥರ ಮ್ಯಾಗ್ನೆಟ್ ಇದ್ದಂಗೆ, ಎಲ್ರನ್ನೂ ಹಂಗೆ ಸೆಳ್ಕೊಂಡ್ಬಿಡುತ್ತೆ. ಯಾಕೆ ಸುಧಾ ಸುಮ್ನಾಗ್ಬಿಟ್ಟೆ? ಏನಾಯ್ತು? ಅಲ್ಲಕ್ಕ, ನಾನು ಇಲ್ಲಿಂದ ಅಲ್ಲಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಿಮಗೆ ಇಲ್ಲಿ ಕಷ್ಟ ಆಗಲ್ವಾ? ಸುಧಾ, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನೀಗ ಆರಾಮಾಗಿದ್ದೀನಲ್ಲ, ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಆದ್ರೆ ಸುಧಾ, ನಿನ್ನ ಅವಶ್ಯಕತೆ ಈಗ ಇಲ್ಲಿಗಿಂತ ಅಲ್ಲಿ ತುಂಬಾನೇ ಇದೆ. ಆರಾಮಾಗಿ ಹೋಗು, ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡ. ನಮ್ಮ ಏನಿನ್ನೂ ಮೀನಾಮೇಷ ಎಣಿಸ್ತಾ ಇದ್ಯಾ? ನಾವೇ ಭರವಸೆ ಕೊಟ್ಟಾಯ್ತಲ್ಲ, ಹ್ಞೂ ಅನ್ನು. ಸರಿ ಅಣ್ಣ, ನೀವು ಹೇಳ್ತಿದ್ದೀರಾ ಅಂದಮೇಲೆ ನಾನು ಅಲ್ಲಿಗೆ ಹೋಗಿ ಕೆಲಸ ಮಾಡ್ತೀನಿ. ವೆರಿ ಗುಡ್. ಅಣ್ಣ, ನೀವಾ? ನೀನಾ? ಇದೇನಿದು? ನೀನಾ? ನಿಮಗ್ ಮುಂಚೆನೆ ಪರಿಚಯನಾ? ಹ್ಞೂ ಕಣ. ಈ ಹುಡುಗಿ ಯಾರು ಗೊತ್ತಾ? ಯಾರು? ನಾನು ಹೇಳದ್ನಲ್ಲ ಅವತ್ತು ನಾನು ಕಾರ್ನಲ್ಲಿ ಬರ್ಬೇಕಾದ್ರೆ ನನಗೆ ಶುಗರ್ ಲೋ ಆಯ್ತು, ಕಂಡೀಷನ್ ಸೀರಿಯಸ್ ಆಗಿತ್ತು. ಆಗ ಒಂದು ಹುಡುಗಿ ದೇವ್ರ ತರ ಬಂದು ನನ್ನನ್ನು ಕಾಪಾಡಿದ್ಲು, ಮನೆಗೆ ಕರ್ಕೊಂಡೋಗಿ ಆರೈಕೆ ಮಾಡಿ ನನಗೆ ಊಟ ಮಾಡಿಸಿ ಕಳಿಸಿದ್ಲು ಅಂತ ಹೇಳಿದ್ನಲ್ಲ, ಅವಳೆ ಕಣ ಇವಳು. ಇವಳ? ಹಾ. ಥ್ಯಾಂಕ್ಸ್ ಅಮ್ಮ.
ಅಂದ್ರೆ ನಮ್ಮ ಸಂಬಂಧ ಇನ್ನೂ ಹತ್ರ ಆಗೋಯ್ತು. ಏ ತುಂಬಾ ಖುಷಿ ಆಗ್ತಾ ಇದೆ ಕಣೋ. ಅಣ್ಣ ನೀವೇನಿಲ್ಲಿ? ಹಾ? ಏನಂದೆ? ಚೆನ್ನಾಗಿ ಕೇಳ್ದಮ್ಮ. ಅಲ್ಲ, ಮೋದಿ ಹತ್ರನೇ ಹೋಗ್ಬಿಟ್ಟು ಈ ದೇಶದ ಪ್ರಧಾನಿ ಯಾರು ಅಂತ ಕೇಳ್ದಂಗೆ ಆಯ್ತು. ಅಮ್ಮ, ಇವನೇ ಕಣಮ್ಮ ನನ್ನ ಗೆಳೆಯ, ಈ ಮನೆ ಯಜಮಾನ ಗೌತಮ್ ದಿವಾನ್. ಮಾರನೇ ದಿವಸ ನಾನು ನೀನು ಹುಡ್ಕೊಂಡು ನಿಮ್ಮ ಮನೆ ಹತ್ರ ಬಂದಿದ್ದೆ. ಅದು ಹಿಂದಿನ ದಿವಸ ನೀನು ದುಡ್ಡಂತೂ ತಗೊಳ್ಳಿಲ್ಲ. ಅದಕ್ಕೆ ನನ್ನ ಹೆಂಡತಿ ಗಿಫ್ಟ್ಸ್ ಆದರೂ ಕೊಟ್ಟು ಬನ್ನಿ ಅಂತ ಕೊಟ್ಟು ಕಳಿಸಿದ್ರು. ಬಟ್ ನೀನು ಕೆಲ್ಸಕ್ಕೆ ಹೋಗಿದ್ದೆ ಅನ್ಸುತ್ತೆ, ಬರೋದು ತಡ ಆಗಿರಬೇಕು. ಅದಕ್ಕೆ ನಾನು ನಿನ್ನ ಮಗಳ ಹತ್ರ ಎಲ್ಲಾನು ಕೊಟ್ಟು ಬಂದಿದ್ದೆ. ಸಿಗ್ತಾ? ಹೇಗಾಯ್ತು ಹಬ್ಬ? ಚೆನ್ನಾಗಾಯ್ತಾ? ಹ್ಞೂ ಅಣ್ಣ, ಚೆನ್ನಾಗಾಯ್ತು. ಇದಕ್ಕೆ ಕಣೋ ಋಣಾನ್ ಬಂಧ ಅನ್ನೋದು. ನೀನು ಇವನಿಗೆ ಸಜ್ಜಪ್ಪ ಮಾಡಿ ಸರ್ಪ್ರೈಸ್ ಕೊಟ್ಟೆ, ನೀನು ಇವಳಿಗೆ ಬಳೆ ಕೊಟ್ಟು ಸರ್ಪ್ರೈಸ್ ಕೊಟ್ಟೆ. ನೀವಿಬ್ರು ನಿಮಗೆ ಮುಂಚೆನೇ ಪರಿಚಯ ಇದೆ ಅಂತ ಹೇಳಿ ನನಗೆ ಸರ್ಪ್ರೈಸ್ ಕೊಟ್ರಿ. ಆನಂದ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಟ್ರೂತ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅಂತ. ಇದಕ್ಕೆ ಹೇಳೋದು ವಾಟ್ ಎ ಮಿರಾಕ್ಯುಲಸ್ ಕೋಇನ್ಸಿಡೆನ್ಸ್. ಇಷ್ಟು ದಿವಸ ಇವಳು ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದು, ಈಗ ನೋಡು ಹೀಗೆ ನಮ್ಮನೆಗೆ ಬರೋ ಥರ ಆಯ್ತು. ಆನಂದ, ಐ ಆಮ್ ಕನ್ವಿನ್ಸ್ಡ್ ಅಪ್ಪ, ಭೂಮಿಕಾ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಶಿ ಇಸ್ ದ ಬೆಸ್ಟ್ ಚಾಯ್ಸ್. ಇವಳು ತೋರಿಸೋ ಪ್ರೀತಿ ಅಂತದ್ದು, ಇವಳು ಎಷ್ಟು ಕೇರ್ ಮಾಡ್ತಾಳೆ, ಇದೆಲ್ಲನೂ ಕಣ್ಣಾರೆ ನೋಡಿದ್ದೀನಿ, ಅನುಭವಿಸಿದ್ದೀನಿ. ನಾನು ಯಾರು ಅಂತಾನೆ ಗೊತ್ತಿಲ್ಲದೆ ನನ್ನನ್ನು ಬಾಯಿ ತುಂಬ ಅಣ್ಣ ಅಂತ ಕರೆದು ಅಷ್ಟು ಆರೈಕೆ ಮಾಡಿದ್ಲು. ಪುಣ್ಯಾತ್ಗಿತ್ತಿ, ನನ್ನ ಪ್ರಕಾರ ದೇವತೆ ಕಣ. ನನಗೆ ಡೌಟೇ ಇಲ್ಲ ಕಣ, ಭೂಮಿಕಾನು ತುಂಬ ಚೆನ್ನಾಗಿ ನೋಡ್ಕೋತಾಳೆ. ನೀನು ಅದೇನೋ ಬಿಲ್ಡಪ್ ಕೊಟ್ಟಿಲ್ಲಪ್ಪ, ಕಡಿಮೆನೇ ಅದು. ಇನ್ಫ್ಯಾಕ್ಟ್ ಎಷ್ಟು ಬಿಲ್ಡಪ್ ಕೊಟ್ಟರು ಕಡಿಮೆ. ತುಂಬ ಸಂಸ್ಕಾರ ಇರೋದು. ಗುಡ್. ನೋಡಮ್ಮ, ನಾನು ನನ್ನ ಹೆಂಡತಿ ಜವಾಬ್ದಾರಿನ ನಿಂಗೆ ವಹಿಸ್ತಾ ಇದ್ದೀನಿ. ಇನ್ಮೇಲೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾನಂತೂ ನಿಮ್ದಾಗಿದ್ಬಿಡ್ತೀನಿ. ಓಕೆ? ಸರಿ ಅಣ್ಣ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಕಣಪ್ಪ, ಈ ಹುಡುಗಿನ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ. ಇರ್ಲಿ ಬಿಡು, ಇಟ್ಸ್ ಮೈ ಡ್ಯೂಟಿ. ಅದು ಹಾಗಲ್ಲ, ನೀನು ನನ್ನ ಲೈಫಲ್ಲಿ ಮಾಡಿರೋ ಕೆಲವು ಒಳ್ಳೆ ಕೆಲಸಗಳಲ್ಲಿ ಇದು ಒಂದು ಅಂತ ಒಂದು ಮಾರ್ಕ್ ಹಾಕೊಂಬಿಡು. ನೋಡಮ್ಮ,